ನಮಸ್ತೆ. ಶ್ರೀ ಪರಂಜ್ಯೋತಿ ಏಕತ್ವ ಸತ್ಸಂಗಕ್ಕೆ ಸುಸ್ವಾಗತ. ಇಂದಿನ ಸತ್ಸಂಗದಲ್ಲಿ ನಾವು ನಮ್ಮ ಜೀವನವನ್ನು ಬಾಕಿವಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದ್ದೇವೆ. ಇದರಿಂದ ನಮ್ಮ ದಿನನಿತ್ಯದ ಜೀವನವು ಸಂತೋಷ ಮತ್ತು ಆರಾಮದಾಯಕವಾಗುತ್ತದೆ. ನಮ್ಮ ಕುಟುಂಬಗಳು ಮತ್ತು ಸಮಾಜಗಳಲ್ಲಿ ನಾವು ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತೇವೆ. ಇದು ನಮ್ಮ ಆಂತರಿಕ ಜಗತ್ತನ್ನು ಪರಿವರ್ತಿಸುವುದರೊಂದಿಗೆ ನಾವು ಪ್ರಾರಂಭಿಸುತ್ತೇವೆ. ಅದು ನಮ್ಮೊಳಗೆ ಏನು ನಡೆಯುತ್ತಿದೆ ಎಂದು ತಿಳಿಯಲು ಪ್ರಾರಂಭಿಸುತ್ತದೆ. ಮೂಲಮಂತ್ರವನ್ನು ಜಪಿಸುವ ಮೂಲಕ ಶ್ರೀ ಪರಂಜ್ಯೋತಿಯನ್ನು ಆಹ್ವಾನಿಸುವುದರೊಂದಿಗೆ ಪ್ರಾರಂಭಿಸೋಣ. ಓಂ ಶ್ರೀ ಸರ್ವದೇವ ಪರಂ ಕರುಣ ಪರಂ ಜ್ಯೋತಿ ನಮಃ. ಓಂ ಶ್ರೀ ಸರ್ವದೇವ ಪರಂ ಕರುಣ ಪರಂ ಜ್ಯೋತಿ ನಮಃ. ಓಂ ಶ್ರೀ ಸರ್ವದೇವ ಪರಂ ಕರುಣ ಪರಂ ಜ್ಯೋತಿ ನಮಃ. ಪರಿವರ್ತನೆ ವರಕ್ಕೆ ಮುಂದುವರಿಯುವ ಮುನ್ನ ಇಂದಿನ ಬೋಧನೆಯ ಬಗ್ಗೆ ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಳ್ಳೋಣ. ಶರಣಾಗತಿ ಗುಲಾಮರಾಗುವುದು ಅಲ್ಲ. ಒಬ್ಬನು ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ನೋಡುವುದು. ಶ್ರೀ ಅಮ್ಮ ಭಗವಾನ್. ಸಾಮಾನ್ಯ ಗ್ರಹಿಕೆ ಎಂದರೆ ಶರಣಾಗತಿ ಎಂದರೆ ಗುಲಾಮರಾಗುವುದು. ಆಧ್ಯಾತ್ಮಿಕದಲ್ಲಿ ಇದು ವಿಭಿನ್ನ ಅರ್ಥವನ್ನು ಹೊಂದಿದೆ. ನಿಮ್ಮ ಎಲ್ಲ ಪ್ರಯತ್ನಗಳು ಯಾವುದೇ ಫಲಿತಾಂಶವನ್ನು ನೀಡುತ್ತಿಲ್ಲ ಮತ್ತು ಪ್ರಯತ್ನಗಳಿಗೆ ನಿಮ್ಮ ಎಲ್ಲ ಮಾರ್ಗಗಳನ್ನು ಮುಚ್ಚಲಾಗಿದೆ ಎಂದು ನೀವು ನೋಡಿದಾಗ ನೀವು ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ನೀವು ತಿಳಿದುಕೊಳ್ಳುತ್ತೀರಿ. ಆ ಕ್ಷಣದಲ್ಲಿ ಎಲ್ಲ ಪ್ರಯತ್ನಗಳನ್ನು ತ್ಯಜಿಸಿ ದೈವಿಕ ಪಾದಗಳನ್ನು ಹಿಡಿದಿಟ್ಟುಕೊಳ್ಳುವುದು ಶರಣಾಗತಿ. ನಮ್ಮನ್ನು ನಾವು ನೋಡುವ ಮತ್ತು ನಮ್ಮನ್ನು ತಿಳಿದುಕೊಳ್ಳುವ ಸುಲಭವಾದ ಮಾರ್ಗವೆಂದರೆ ನಾವು ಕಥೆಯನ್ನು ಓದಿದಾಗ ಅಥವಾ ಕಥೆಯನ್ನು ಕೇಳಿದಾಗ ಸಂಭವಿಸುತ್ತದೆ. ಕಥೆಗಳಲ್ಲಿನ ಪಾತ್ರಗಳು ನಮ್ಮ ಜೀವನ ಅಥವಾ ನಮ್ಮ ಸುತ್ತಮುತ್ತಲಿನ ಜನರನ್ನು ಪ್ರತಿನಿಧಿಸುತ್ತವೆ. ಇದು ನಮ್ಮಲ್ಲಿ ಏನಾಗುತ್ತಿದೆ ಎಂಬುದನ್ನು ಒಂದು ರೀತಿಯಲ್ಲಿ ಸ್ಪಷ್ಟಪಡಿಸುತ್ತದೆ. ನಮ್ಮ ಅಜ್ಜ ತಾಯಂದಿರು ಮತ್ತು ಅವರ ಅಜ್ಜಿ ತಾಯಂದಿರಿಂದ ಕಲಿಸಲ್ಪಟ್ಟ ಒಂದು ಕಥೆಯ ಮೂಲಕ ನೋಡೋಣ. ಒಂದು ಪೌರಾಣಿಕ ಕಥೆ. ಒಂದು ಕಾಲದಲ್ಲಿ ಒಂದು ಸಣ್ಣ ಪಟ್ಟಣವಿತ್ತು. ಅಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ತಿಳಿದಿದ್ದರು ಮತ್ತು ಪಟ್ಟಣದಲ್ಲಿ ವಾಸಿಸುತ್ತಿದ್ದ ಪ್ರತಿಯೊಬ್ಬರೂ ಒಬ್ಬ ದಂಪತಿಯನ್ನು ಹೊರತುಪಡಿಸಿ ತುಂಬ ಸಂತೋಷವಾಗಿದ್ದರು. ಆ ದಂಪತಿಗಳು ಸೋಮಾರಿಯಾದವರು, ತುಂಬ ದುರಾಸೆ ಉಳ್ಳವರು ಮತ್ತು ಯಾವುದರಿಂದಲೂ ತೃಪ್ತರಾಗುತ್ತಿರಲಿಲ್ಲ. ಬಿಸಿಲು ಇದ್ದರೆ ಅವರು ಶಾಖದ ಬಗ್ಗೆ ದೂರು ನೀಡುತ್ತಾರೆ. ಅದು ಶೀತ ಮತ್ತು ಮಳೆಯಾದರೆ ಅವರು ಮನೆಯಿಂದ ಹೊರ ಹೋಗಲು ಸಾಧ್ಯವಾಗದ ಸ್ಥಳದಲ್ಲಿ ವಾಸಿಸುತ್ತಿದ್ದಾರೆ ಎಂದು ದೂರುತ್ತಾರೆ. ದಂಪತಿಗಳು ಚಿನ್ನ ಮತ್ತು ತಮ್ಮ ಬಳಿ ಇದ್ದದ್ದನ್ನು ಹೊರತುಪಡಿಸಿ ಯಾವುದರ ಬಗ್ಗೆ ಅಥವಾ ಯಾರ ಬಗ್ಗೆಯೂ ಕಾಳಜಿ ವಹಿಸಲಿಲ್ಲ. ಪಟ್ಟಣದ ಜನರು ಯಾವಾಗಲೂ ಅವರಿಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತಿದ್ದರು. ಆದರೆ ದಂಪತಿಗೆ ಏನೂ ಉತ್ತಮವಾಗಲಿಲ್ಲ. ಪಟ್ಟಣದ ಜನರು ದಂಪತಿಗಳೊಂದಿಗೆ ನಿರಾಶೆಗೊಂಡರು. ಆದ್ದರಿಂದ ಅಂತಿಮವಾಗಿ ಒಂದು ದಿನ ಪಟ್ಟಣವಾಸಿಗಳು ದಂಪತಿಯನ್ನು ಕೇಳಿದರು, ನಿಮಗೆ ಏನು ಸಂತೋಷ ಕೊಡುತ್ತದೆ? ನಿಮಗೆ ಸಹಾಯ ಮಾಡಲು ನಾವು ಏನು ಮಾಡಬಹುದು? ದಂಪತಿಗಳು ಮತ್ತೆ ಮುಗುಳ್ನಕ್ಕು ಹೇಳಿದರು, ನಾವು ಪಟ್ಟಣದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಾಗಿದ್ದಾಗ ನಾವು ಸಂತೋಷವಾಗಿರುತ್ತೇವೆ. ಅದರ ನಂತರ ಪಟ್ಟಣದ ಜನರು ಇನ್ನು ಮುಂದೆ ದಂಪತಿಗೆ ತೊಂದರೆಗೊಳಿಸದಿರಲು ನಿರ್ಧರಿಸಿದರು. ಒಂದು ದಿನ ಆ ಸಣ್ಣ ಪಟ್ಟಣದಿಂದ ಒಂದು ತಮಾಷೆಯ ಭೂತವು ಹಾದು ಹೋಗುತ್ತಿತ್ತು ಮತ್ತು ದಂಪತಿಗಳ ಬಗ್ಗೆ ತಿಳಿದುಕೊಂಡಿತು. ಭೂತವು ಕೇಳಿದ್ದನ್ನು ನಂಬಲು ಸಾಧ್ಯವಾಗಲಿಲ್ಲ.
ಆದ್ದರಿಂದ ಅವರ ಬಗ್ಗೆ ಹೇಳಲಾದ ಎಲ್ಲವೂ ನಿಜವಾಗಿದೆಯೇ ಎಂದು ಸ್ವತಃ ಕಂಡುಹಿಡಿಯಲು ನಿರ್ಧರಿಸಿತು. ಆದ್ದರಿಂದ ಒಂದು ಮಧ್ಯಾಹ್ನ ಗಂಡ ಕಾಡಿನ ಮೂಲಕ ಮನೆಗೆ ಹೋಗುವಾಗ ಭೂತ ಅವನಿಗೆ ಕಾಣಿಸಿಕೊಂಡು, ಹಲೋ, ನೀನು ಚೆನ್ನಾಗಿದ್ದೀಯಾ? ನೀನು ದಣಿದಿದ್ದೀಯಾ ಮತ್ತು ದುಃಖದಿಂದ ಕಾಣುತ್ತಿದ್ದೀಯ. ನಿಮ್ಮನ್ನು ಸಂತೋಷಪಡಿಸಲು ನಾನು ಏನಾದರೂ ಮಾಡಬಹುದೇ ಎಂದು ಕೇಳಿತು. ಭೂತದ ಉಪಸ್ಥಿತಿಯಿಂದ ಸ್ವಲ್ಪ ಭಯಭೀತರಾದ ಆ ವ್ಯಕ್ತಿ, ಇಲ್ಲ, ನಾನು ಅನಾರೋಗ್ಯದಿಂದಿಲ್ಲ, ದಣಿದಿಲ್ಲ ಮತ್ತು ನಾನು ಹಸಿದಿಲ್ಲ. ನಾನು ದುಃಖಿತನಾಗಿದ್ದೇನೆ, ಏಕೆಂದರೆ ನನ್ನ ಹೆಂಡತಿ ಮತ್ತು ನಾನು ಬಡವರು ಮತ್ತು ನಮಗೆ ಬೇಕಾದ ಮತ್ತು ಅಗತ್ಯವಿರುವ ವಸ್ತುಗಳನ್ನು ನಾವು ಹೊಂದಲು ಸಾಧ್ಯವಿಲ್ಲ ಎಂದು ಹೇಳಿದನು. ಆಗ ಭೂತವು ಉತ್ತರಿಸಿತು, ನನಗೆ ಅರ್ಥವಾಗುತ್ತಿಲ್ಲ. ನೀವು ಹಸಿವಿನಿಂದ ಅಥವಾ ಶೀತದಿಂದ ಅಥವಾ ಅನಾರೋಗ್ಯದಿಂದ ಬಳಲುತ್ತಾ ಇಲ್ಲದಿದ್ದರೆ ಮತ್ತು ನಿಮ್ಮ ಪಕ್ಕದಲ್ಲಿ ಪ್ರೀತಿ ಪಾತ್ರರನ್ನು ಹೊಂದಿದ್ದರೆ ನೀವು ಬಡವರಲ್ಲ. ಆದರೆ ಆ ವ್ಯಕ್ತಿ ಹೇಳಿದನು, ಹೌದು, ನಾನು ಬಡವ ಎಂದು ಒತ್ತಾಯಿಸಿದನು. ಚಿನ್ನವಿಲ್ಲದ ಮನುಷ್ಯ ಬಡವ ಎಂದು ಹೇಳಿದನು. ಭೂತವು ನಕ್ಕಿತು. ಹೀಗೆ ಹೇಳಿತು, ಸ್ನೇಹಿತನೇ, ನೀವು ತಪ್ಪಾಗಿ ಗ್ರಹಿಸಿದ್ದೀರಿ. ತುಂಬ ಚಿನ್ನವನ್ನು ಹೊಂದಿದ್ದ ಅನೇಕ ಜನರನ್ನು ನಾನು ನೋಡಿದ್ದೇನೆ. ಅವರು ಎಲ್ಲವನ್ನೂ ಖರ್ಚು ಮಾಡಲು ಸಾಧ್ಯವಾಗುವುದಿಲ್ಲ. ಆದರೆ ಅವರಿಗೆ ನಿಜವಾಗಿಯೂ ಸಂತೋಷವನ್ನುಂಟು ಮಾಡುವುದನ್ನು ಮಾಡಲು ಅವರಿಗೆ ಸಮಯವಿಲ್ಲ. ಉದಾಹರಣೆಗೆ, ಅವರು ತಮ್ಮ ನೆಚ್ಚಿನ ಆಹಾರವನ್ನು ಆನಂದಿಸಲು ಮತ್ತು ಕುಡಿಯಲು ಅವರು ಎಷ್ಟು ಹಣವನ್ನು ಖರ್ಚು ಮಾಡಿದರೂ ಸಮಯ ತೆಗೆಯಲು ಆಗುತ್ತಿಲ್ಲ. ಅಥವಾ ಅವರು ತಮ್ಮ ಪ್ರೀತಿ ಪಾತ್ರರ ಜೊತೆ ಇರಲು ಸಮಯ ತೆಗೆದುಕೊಳ್ಳಲಿಲ್ಲ ಮತ್ತು ಅವರು ವಯಸ್ಸಾದಾಗ ಅವರೊಂದಿಗೆ ಯಾವುದೇ ನೆನಪುಗಳಿಲ್ಲ. ತಮ್ಮ ಸುತ್ತಲಿನ ಯಾವುದನ್ನೂ ಆನಂದಿಸಲು ಅವರಿಗೆ ಸಾಧ್ಯವಾಗಲಿಲ್ಲ, ಏಕೆಂದರೆ ಅವರು ಯಾವಾಗಲೂ ಹೆಚ್ಚಿನದನ್ನು ಬಯಸುತ್ತಿದ್ದರು ಮತ್ತು ಅವರು ಹೊಂದಿದ್ದನ್ನು ಆನಂದಿಸಲು ಎಂದಿಗೂ ಸಮಯ ನಿಲ್ಲಲಿಲ್ಲ. ನಾನು ನಿನ್ನನ್ನು ನಂಬುವುದಿಲ್ಲ, ಆ ವ್ಯಕ್ತಿ ಹೇಳಿದನು. ಬಡವನಾಗಿರುವುದು ಎಂದರೆ ನಿಮ್ಮ ಬಳಿ ಚಿನ್ನವಿಲ್ಲ ಅಥವಾ ಸಮಯ ಇಲ್ಲ ಅಂತೆ ಅಲ್ಲ. ನನಗೆ ಸಮಯ ಇದೆ, ಆದರೆ ಚಿನ್ನವಿಲ್ಲ ಮತ್ತು ನನ್ನ ಬಳಿ ಚಿನ್ನವಿಲ್ಲದ ಕಾರಣ ನಾನು ಸಂತೋಷವಾಗಿರಲು ಸಾಧ್ಯವಿಲ್ಲ. ಭೂತವು ಮನುಷ್ಯನ ಬಗ್ಗೆ ವಿಷಾದ ವ್ಯಕ್ತಪಡಿಸಿತು. ನೀವು ಸಂತೋಷವನ್ನು ಕಂಡುಕೊಳ್ಳಲು ನಾನು ನಿಮಗೆ ಸಹಾಯ ಮಾಡಲು ಬಯಸುತ್ತೇನೆ. ನಾನು ನಿಮಗೆ ಒಂದು ಕೋಳಿ ಕೊಡುತ್ತೇನೆ. ಅದು ಪ್ರತಿದಿನ ಚಿನ್ನದ ಮೊಟ್ಟೆ ಇಡುತ್ತದೆ. ಅದು ಒಂದನ್ನು ಹಾಕುವವರೆಗೆ ನೀವು ಕಾಯಬೇಕು ಮತ್ತು ನಂತರ ಅದನ್ನು ನೀವು ಸಂಗ್ರಹಿಸಬಹುದು. ನೀವು ಯಾವಾಗಲೂ ಬಯಸಿದ ಎಲ್ಲ ಚಿನ್ನವನ್ನು ಹೊಂದಲು ನಿಮಗೆ ಹೆಚ್ಚು ಸಮಯ ಹಿಡಿಯುವುದಿಲ್ಲ ಮತ್ತು ನೀವು ಮತ್ತು ನಿಮ್ಮ ಹೆಂಡತಿ ಸಂತೋಷವಾಗಿರುತ್ತೀರಿ ಎಂದು ಆ ಭೂತ ಹೇಳಿತು. ಆದರೆ ನೆನಪಿಡಿ, ನೀವು ದಿನಕ್ಕೆ ಒಂದು ಮೊಟ್ಟೆಯನ್ನು ಮಾತ್ರ ಪಡೆಯುತ್ತೀರಿ. ಇದ್ದಕ್ಕಿದ್ದಂತೆ ಒಂದು ಕೋಳಿ ಭೂತ ಮೊದಲು ಬಂದ ಪೊದೆಯಿಂದ ಸಂತೋಷದಿಂದ ಹೊರಬಂದಿತು. ಆಗಲೇ ನಡೆದ ಎಲ್ಲದರಿಂದ ಆಶ್ಚರ್ಯಗೊಳಗಾದ ಆ ವ್ಯಕ್ತಿ ಕೋಳಿಯನ್ನು ತೆಗೆದುಕೊಂಡು ಬೇಗನೆ ತನ್ನ ತೋಳಿನ ಕೆಳಗೆ ಇಟ್ಟು ತನ್ನ ಮನೆಗೆ ಓಡಿ ಹೋದನು. ಕೊನೆಗೆ ತನ್ನ ಪರೀಕ್ಷೆ ನಡೆಯುತ್ತಿದ್ದಂತೆ ಭೂತ ಸಂತೋಷವಾಯಿತು. ಪತಿ ತನ್ನ ಮನೆಗೆ ಪ್ರವೇಶಿಸಿದ ಕೂಡಲೇ ಕೋಳಿಯನ್ನು ತನ್ನ ಹೆಂಡತಿಗೆ ತೋರಿಸಿ ನಡೆದದ್ದೆಲ್ಲವನ್ನು ಅವಳಿಗೆ ತಿಳಿಸಿದನು. ಗಂಡ ಮತ್ತು ಹೆಂಡತಿ ರಾತ್ರಿ ಇಡೀ ಕೋಳಿ ಚಿನ್ನದ ಮೊಟ್ಟೆ ಇಡಲು ಕಾಯುತ್ತಿದ್ದರು. ಮುಂಜಾನೆ ಕೋಳಿ ಕೂಗಲು ಪ್ರಾರಂಭಿಸಿತು ಮತ್ತು ಸ್ವಲ್ಪ ಸಮಯದ ನಂತರ ಅದರ ಕೆಳಗೆ ಒಂದು ದೊಡ್ಡ ಪ್ರಕಾಶಮಾನವಾದ ಚಿನ್ನದ ಮೊಟ್ಟೆ ಕಾಣಿಸಿಕೊಂಡಿತು. ಅವರು ಮೊಟ್ಟೆಯನ್ನು ನೋಡಿದಾಗ ದಂಪತಿಗಳು ಕಾಂತಿಯುಕ್ತವಾದರು. ಆದರೆ ಕೆಲವು ನಿಮಿಷಗಳ ನಂತರ ಮಹಿಳೆ ಟೀಕೆ ಮಾಡಿದಳು, ಮತ್ತೊಂದು ಚಿನ್ನದ ಮೊಟ್ಟೆಯನ್ನು ಹೊಂದಲು ನಾವು ನಾಳೆ ತನಕ ಏಕೆ ಕಾಯಬೇಕಾಗಿದೆ? ಅದಕ್ಕೆ ಪತಿ ಉತ್ತರಿಸಿದ, ನಾವು ಪಟ್ಟಣದಲ್ಲಿ ಶ್ರೀಮಂತರಾಗಲು ಸಾಕಷ್ಟು ಮೊಟ್ಟೆಗಳನ್ನು ಹೊಂದಲು ಹಲವು ವಾರಗಳು ತೆಗೆದುಕೊಳ್ಳುತ್ತದೆ. ಅದಕ್ಕಾಗಿಯೇ ನನಗೆ ಕೋಳಿ ಕೊಟ್ಟಾಗ ಆ ಭೂತ ನಕ್ಕಿತು ಎಂದು ಹೇಳಿದನು. ಒಂದು ವಾರ ಕಳೆದ ನಂತರ ದಂಪತಿಗಳು ಪ್ರತಿದಿನ ಒಂದು ಮೊಟ್ಟೆಯನ್ನು ಪಡೆದರು. ಮಹಿಳೆ ನೆನಪಿಸಿಕೊಂಡಳು, ಕೋಳಿಗಳು ಈಗಾಗಲೇ ತಮ್ಮೊಳಗೆ ಇಡುವ ಎಲ್ಲ ಮೊಟ್ಟೆಗಳನ್ನು ಹೊಂದಿವೆ ಎಂದು ನಾನು ಒಮ್ಮೆ ಕೇಳಿದೆ. ಇದು ನಿಜವಾಗಿದ್ದರೆ
ನಾವು ಕೋಳಿಯನ್ನು ಕೊಂದು ಎಲ್ಲ ಚಿನ್ನದ ಮೊಟ್ಟೆಗಳನ್ನು ಒಂದೇ ಬಾರಿಗೆ ಏಕೆ ತೆಗೆದುಕೊಳ್ಳಬಾರದು? ಭೂತವು ಯೋಚಿಸುವುದಕ್ಕಿಂತ ನಾವು ತುಂಬ ಚುರುಕಾಗಿದ್ದೇವೆ. ಆ ವ್ಯಕ್ತಿ ಒಪ್ಪಿದನು ಮತ್ತು ಹಿಂಜರಿಕೆ ಇಲ್ಲದೆ ಅವರು ಬಡ ಕೋಳಿಯನ್ನು ತೆಗೆದುಕೊಂಡು ಅದನ್ನು ಕೊಯ್ದು ತೆರೆದರು. ಅದರಿಂದ ಅವರು ಎಲ್ಲ ಮೊಟ್ಟೆಗಳನ್ನು ಹೊರತೆಗೆಯಬಹುದೆಂದು. ಆದರೆ ಅವರು ಹಾಗೆ ಮಾಡಿದಾಗ ಯಾವುದೇ ಮೊಟ್ಟೆಗಳು ಕಂಡುಬರಲಿಲ್ಲ. ಇದ್ದಕ್ಕಿದ್ದಂತೆ ದಂಪತಿಗಳು ಬಾಗಿಲು ಬಡಿಯುವುದನ್ನು ಕೇಳಿದರು. ಆ ವ್ಯಕ್ತಿ ಬಾಗಿಲು ತೆರೆದನು ಮತ್ತು ಮತ್ತೊಮ್ಮೆ ಅವನ ಮುಂದೆ ಭೂತ ಇತ್ತು. ಆ ಭೂತ ಹೀಗೆ ಹೇಳಿತು, ನಿಮಗೆ ಸಂತೋಷವಾಗುತ್ತದೆ ಎಂದು ನೀವು ಹೇಳಿದ್ದನ್ನು ನಾನು ನಿಮಗೆ ನೀಡಿದ್ದೇನೆ. ಆದರೆ ನಿಮ್ಮ ದುರಾಶೆಯಿಂದಾಗಿ ನೀವು ಅದರೊಂದಿಗೆ ಏನು ಮಾಡಿದ್ದೀರಿ ಎಂದು ನೋಡಿ. ನನ್ನ ಆತ್ಮೀಯ ಗೆಳೆಯನೇ, ಚಿನ್ನವು ನಿಮ್ಮನ್ನು ಸಂತೋಷಪಡಿಸುವ ವಿಷಯವಲ್ಲ. ಚಿನ್ನವನ್ನು ಹುಡುಕುವ ಸಮಯವನ್ನು ವ್ಯರ್ಥ ಮಾಡಬೇಡಿ. ಸಮಯ ಮತ್ತು ಚಿನ್ನ ಎರಡೂ ಇಲ್ಲದೆ ನೀವು ಕೊನೆಗೊಳ್ಳುತ್ತೀರಿ ಎಂದು ಹೇಳಿ ಆ ಭೂತವು ಪಟ್ಟಣವನ್ನು ತೊರೆದು ಹೊರಟು ಹೋಯಿತು. ನಾವು ಈ ಕಥೆಯನ್ನು ಬಹಳ ಹಿಂದೆಯೇ ಕೇಳಿದ್ದೇವೆ ಮತ್ತು ದುರಾಸೆಯಾಗಿರುವುದು ಬುದ್ಧಿವಂತಿಕೆಯ ವೈಫಲ್ಯಕ್ಕೆ ಕಾರಣವಾಗುತ್ತದೆ ಮತ್ತು ನಮ್ಮ ಜೀವನವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಎಂದು ನಮಗೆ ಕಲಿಸಲಾಯಿತು. ಆದರೆ ಇಂದು ಏಕತ್ವಂ ದೃಷ್ಟಿಯಿಂದ ಅದೇ ಕಥೆಯನ್ನು ನೋಡಿ ಮತ್ತು ವಿಭಿನ್ನ ಪಾಠವನ್ನು ಕಲಿಯೋಣ. ಅದು ನಮ್ಮನ್ನು ಜೀವನವನ್ನು ಜೀವಿಸುವಂತೆ ಮಾಡುತ್ತದೆ. ನಾವು ನೋಡುವ ಬೋಧನೆ ಲಿವಿಂಗ್ ಡಿಫೈನ್ಸ್ ಒನ್, ನಾಟ್ ದ ಪರ್ಪಸ್. ಜೀವನ ಶೈಲಿ ಒಂದನ್ನು ವ್ಯಾಖ್ಯಾನಿಸುತ್ತದೆ, ಉದ್ದೇಶವಲ್ಲ. ಕಥೆಯಲ್ಲಿ ಕುಟುಂಬವು ಚಿನ್ನವನ್ನು ಪಡೆಯಲು ಕೇಂದ್ರೀಕರಿಸುತ್ತಾರೆ ಮತ್ತು ಹಳ್ಳಿಯ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಬೇಕೆಂದು ಬಯಸುತ್ತಾರೆ. ನಮ್ಮ ಜೀವನದಲ್ಲಿಯೂ ನಾವು ಕಂಡುಕೊಳ್ಳುವ ವಿಷಯ, ನಾವು ಶ್ರೀಮಂತ ವ್ಯಕ್ತಿಯಾಗಲು ಬಯಸುತ್ತೇವೆ, ನಾವು ಶಕ್ತಿಯುತ ವ್ಯಕ್ತಿಯಾಗಲು ಬಯಸುತ್ತೇವೆ. ನಮ್ಮ ಮಕ್ಕಳು ಹೆಚ್ಚು ಯಶಸ್ವಿಯಾಗಲು, ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಲು. ಹೀಗೆ ನಾವು ಶ್ರೀಮಂತ ಮತ್ತು ಶಕ್ತಿಯುತ ವ್ಯಕ್ತಿಗಳ ಪುಸ್ತಕಗಳನ್ನು ಓದುತ್ತೇವೆ ಮತ್ತು ಜೀವನದಲ್ಲಿ ಕೆಲವು ಗುರಿಗಳನ್ನು ಇಟ್ಟುಕೊಳ್ಳುತ್ತೇವೆ ಮತ್ತು ಅದನ್ನು ಸಾಧಿಸಲು ಬಯಸುತ್ತೇವೆ. ನೀವು ಜೀವನದಲ್ಲಿ ಗುರಿಗಳನ್ನು ಇಟ್ಟುಕೊಂಡಿದ್ದೀರಿ. ಕೆಲವು ನೀವು ಸಾಧಿಸಿದ್ದೀರಿ ಮತ್ತು ಕೆಲವು ನೀವು ಸಾಧಿಸಲಿಲ್ಲ. ಆದರೆ ಎಲ್ಲ ಸಮಯದಲ್ಲೂ ಅದರ ಕಡೆಗೆ ಕೆಲಸ ಮಾಡುತ್ತಿದ್ದೇವೆ. ಭಾರತದಲ್ಲಿ ಒಬ್ಬ ಹುಡುಗ ಸೂಪರ್ ಮಾಡರ್ನ್ ಐಷಾರಾಮಿ ಕಾರು ಬಯಸಿದನು. ಅವನು ತುಂಬ ಕಷ್ಟಪಟ್ಟು ಅಧ್ಯಯನ ಮಾಡಿದನು. ಆದ್ದರಿಂದ ಅಧ್ಯಯನಗಳಲ್ಲಿ ಗಮನ ಹರಿಸಿದನು. ಅಧ್ಯಯನಗಳನ್ನು ಹೊರತುಪಡಿಸಿ ಏನೂ ಮಾಡಲಿಲ್ಲ. ಕ್ಯಾಂಪಸ್ ಸಂದರ್ಶನದಲ್ಲಿ ಅವರು ಪದವಿ ಮುಗಿಸಿದ ನಂತರ ಉತ್ತಮ ಪ್ರದರ್ಶನ ನೀಡಿದರು ಮತ್ತು ಜರ್ಮನಿಯಲ್ಲಿ ಕೆಲಸ ಪಡೆದರು. ಉತ್ತಮ ಸಂಬಳ ಸಿಕ್ಕಿತು. ಕೆಲಸದಲ್ಲಿ ತಮ್ಮ ಮೊದಲ ವರ್ಷದ ಅಂತ್ಯದ ವೇಳೆಗೆ ಅವರು ಸೂಪರ್ ಕಾರನ್ನು ಖರೀದಿಸಿದರು. ನೀವು ಆ ಹುಡುಗನನ್ನು ಏನು ಕರೆಯುತ್ತೀರಿ? ಯಶಸ್ವಿ ಹುಡುಗ, ಹೆಚ್ಚು ಬುದ್ಧಿವಂತ, ಗಮನ ಹರಿಸುವವನು. ಅವನಿಗೆ ಏನಾಯಿತು ಎಂದು ನಿಮಗೆ ಗೊತ್ತೇ? ನಂತರ ಅವನು ತನ್ನ ಆಯ್ಕೆಯ ಹುಡುಗಿಯನ್ನು ಭೇಟಿಯಾದನು. ಆದರೆ ಅವನು ಅವಳನ್ನು ಮದುವೆಯಾಗಲು ಸಾಧ್ಯವಾಗಲಿಲ್ಲ. ಹೃದಯ ಮುರಿದು ಖಿನ್ನತೆಗೆ ಒಳಗಾದನು. ನೀವು ಯಶಸ್ವಿಯಾಗಿದ್ದೀರಿ ಎಂದು ಭಾವಿಸಿದವರು ತುಂಬ ದುಃಖಿತರಾದರು. ಇಹಂನಲ್ಲಿ ನಿಮ್ಮ ಗುರಿ ಅಥವಾ ಗಮ್ಯಸ್ಥಾನವನ್ನು ತಲುಪಲು ಅಥವಾ ನೀವು ಸಾಧಿಸಲು ಬಯಸುವ ಯಾವುದನ್ನಾದರೂ ಜೀವನದಲ್ಲಿ ಎರಡು ವಿಷಯಗಳಿವೆ. ಅಲ್ಲಿಗೆ ತಲುಪಲು ನೀವು ಮುನ್ನಡೆಸುವ ಜೀವನದ ಗುಣಮಟ್ಟ ಏನು? ಒಬ್ಬ ವ್ಯಕ್ತಿ ಅವನು ಅಥವಾ ಅವಳು ಜೀವನದಲ್ಲಿ ಸಾಧಿಸಿದ್ದನ್ನು ಅವನು ಅಥವಾ ಅವಳು ಹೇಗೆ ಬದುಕುತ್ತಿದ್ದಾರೆ ಎಂಬುದು ವ್ಯಾಖ್ಯಾನಿಸುತ್ತದೆ. ಇತರರಿಗೆ ಸಹಾಯ ಮಾಡುವ ಜೀವನವನ್ನು ನಡೆಸುವುದು, ಸಂತೋಷವಾಗಿರುವುದು, ಸುತ್ತಮುತ್ತಲಿನ ಜನರ ಬೆಳವಣಿಗೆಗೆ ಕೊಡುಗೆ ನೀಡುವುದು. ನಿಮ್ಮ ಜೀವನದಲ್ಲಿ ನೀವು ಹಿಂತಿರುಗಿದಾಗ ನೀವು ಏನು ಕಂಡುಕೊಳ್ಳುತ್ತೀರಿ? ನೀವು ಬಯಸಿದ ಗುರಿಯನ್ನು ತಲುಪಲು ಉತ್ಸಾಹಭರಿತ ಓಟ ಅಥವಾ ನೀವು ನಡೆಸುವ ಜೀವನದ ಗುಣಮಟ್ಟ? ನಿಮ್ಮ ಹಾದಿಯಲ್ಲಿ ಆನಂದಿಸುವುದು ಮತ್ತು ಅನುಭವಿಸುವುದು? ನೀವು ಸಾಧಿಸಲು ಬಯಸುವ ಉದ್ದೇಶದ ಬಗ್ಗೆ ಮಾತ್ರ ಯೋಚಿಸುತ್ತಿರುವಾಗ ನೀವು ದುರಾಸೆಯ ಕುಟುಂಬ ಅಥವಾ ಜೀವನದಲ್ಲಿ ವೈಫಲ್ಯಗಳನ್ನು ನಿಭಾಯಿಸಲು ಸಾಧ್ಯವಾಗದ ಹುಡುಗನಂತೆ ಕೊನೆಗೊಳ್ಳಬಹುದು. ನಿಮ್ಮ ಜೀವನ ಏನು? ನೀವು ಕೆಲವು ನಿಮಿಷಗಳವರೆಗೆ ಈಗ ಆಲೋಚಿಸಿ.
ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಉಸಿರಾಟವನ್ನು ನಿಧಾನಗೊಳಿಸಿ ನೀವು ಹೇಗೆ ಜೀವನ ನಡೆಸುತ್ತಿದ್ದೀರಿ ಎಂಬುದನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಒಂದು ಮಂತ್ರವು ಉಚ್ಚಾರಾಂಶ, ಪದ ಅಥವಾ ಪದಗುಚ್ಛವಾಗಿದ್ದು ಅದು ಧ್ಯಾನದ ಸಮಯದಲ್ಲಿ ಪುನರಾವರ್ತನೆಯಾಗುತ್ತದೆ. ಮಂತ್ರಗಳನ್ನು ಮನಸ್ಸಿನಲ್ಲಿ ಮಾತನಾಡಬಹುದು, ಜಪಿಸಬಹುದು, ಪಿಸುಗುಟ್ಟಬಹುದು ಅಥವಾ ಪುನರಾವರ್ತಿಸಬಹುದು. ಜನರು ವಿಭಿನ್ನ ಕಾರಣಗಳಿಗಾಗಿ ಮಂತ್ರಧ್ಯಾನ ಮಾಡುತ್ತಾರೆ. ಕೆಲವರಿಗೆ ಇದು ನಕಾರಾತ್ಮಕ ಭಾವನೆಗಳ ವಿರುದ್ಧ ಒಂದು ರೀತಿಯ ಮಾನಸಿಕ ರಕ್ಷಣೆಯಾಗಿ ಕಾರ್ಯನಿರ್ವಹಿಸುತ್ತದೆ. ನಿದ್ರಾಹೀನತೆಯೊಂದಿಗೆ ಹೋರಾಡುವಾಗ ಅಥವಾ ಭಯವನ್ನು ನಿಭಾಯಿಸುವಾಗ. ಇತರರಿಗೆ ಮಂತ್ರಧ್ಯಾನವು ಆಳವಾದ ಆಧ್ಯಾತ್ಮಿಕ ಉದ್ದೇಶವನ್ನು ಪೂರೈಸುತ್ತದೆ. ಮನಸ್ಸು, ಹೃದಯವನ್ನು ದೈವದೊಂದಿಗೆ ಸಂಪರ್ಕಿಸಲು ಮಂತ್ರ ಪಠಣವನ್ನು ಬಳಸಲಾಗುತ್ತದೆ. ಕೆಲವು ಜನರು ತಮ್ಮ ಧ್ಯಾನ ಅಭ್ಯಾಸದ ಸಮಯದಲ್ಲಿ ಮಂತ್ರಗಳನ್ನು ಬಳಸುವುದು ಸಕಾರಾತ್ಮಕ, ಸುಸ್ಥಿರ ರೀತಿಯಲ್ಲಿ ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತದೆ ಎಂದು ಕಂಡುಕೊಳ್ಳುತ್ತಾರೆ. ಈ ಯೋಗಕ್ಷೇಮವು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಮತ್ತು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ. ಈಗ ಆರಾಮದಾಯಕ ಆಸನದಲ್ಲಿ ನೀವು ಕುಳಿತುಕೊಳ್ಳಿ. ಸರಿಯಾಗಿ ಕುಳಿತು ನಿಮ್ಮ ಉಸಿರಾಟದತ್ತ ಗಮನ ಹರಿಸಿ. ಕೆಲವು ಸಮಯ ಈಗ ಹೇಳುವ ಮಂತ್ರವನ್ನು ನೀವು ಪಠಿಸುತ್ತೀರ. ಜೈ ಬೋಲೋ ಶ್ರೀ ಪರಿವರ್ತನೆ ಪ್ರದಾತ ಪರಂಜ್ಯೋತಿ ನಮಃ. ಜೈ ಬೋಲೋ ಶ್ರೀ ಪರಿವರ್ತನೆ ಪ್ರದಾತ ಪರಂಜ್ಯೋತಿ ನಮಃ. ಜೈ ಬೋಲೋ ಶ್ರೀ ಪರಿವರ್ತನೆ ಪ್ರದಾತ ಪರಂಜ್ಯೋತಿ ನಮಃ. ಈಗ ಶ್ರೀ ಪರಂಜ್ಯೋತಿ ಮೂಲಮಂತ್ರವನ್ನು 3 ಬಾರಿ ಜಪಿಸಿ ಮತ್ತು ರೂಪಾಂತರಗೊಂಡ ಜೀವನವನ್ನು ಹೊಂದಲು ಈಗ ಪ್ರಾರ್ಥಿಸೋಣ. ಓಂ ಶ್ರೀಂ ಸರ್ವದೇವ ಪರಂ ಕರುಣ ಪರಂ ಜ್ಯೋತಿ ನಮಃ. ಓಂ ಶ್ರೀಂ ಸರ್ವದೇವ ಪರಂ ಕರುಣ ಪರಂ ಜ್ಯೋತಿ ನಮಃ. ಓಂ ಶ್ರೀಂ ಸರ್ವದೇವ ಪರಂ ಕರುಣ ಪರಂ ಜ್ಯೋತಿ ನಮಃ. ಈಗ ನಾವು ಒಂದು ಧ್ಯಾನ ಮಾಡುತ್ತೇವೆ. ಇದನ್ನು ನೃತ್ಯ ಧ್ಯಾನ ಎಂದು ಕರೆಯುತ್ತೇವೆ. ಶ್ರೀ ಪರಂಜ್ಯೋತಿಯೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಅನುಗ್ರಹವನ್ನು ಪಡೆಯಲು ಭಾವನೆಗಳು ಪ್ರಮುಖವಾಗಿವೆ. ಆದ್ದರಿಂದ ನಿಮ್ಮ ಪ್ರಜ್ಞೆಯ ಮಟ್ಟವನ್ನು ಸಂತೋಷದ ಮಟ್ಟಕ್ಕೆ ಹೆಚ್ಚಿಸಲು ಈ ನೃತ್ಯ ಈಗ ಮಾಡಿ. ನಿಮ್ಮ ಪ್ರಾರ್ಥನೆ ವೇಗವಾಗಿ ಉತ್ತರಿಸಲಾಗುವುದು.
ಇದು ನಮ್ಮ ಇಂದಿನ ಕಾರ್ಯಕ್ರಮವಾಗಿದ್ದು, ನಾಳೆ ಮತ್ತೆ ಆಲಯ ದರ್ಶನದಲ್ಲಿ ಮತ್ತು ಸಂಜೆ ಏಕತ್ವ ಸತ್ಸಂಗದಲ್ಲಿ ಪ್ರಸಾರವಾಗುವ ಆಹ್ಲಾದ ವರದಲ್ಲಿ ಭೇಟಿಯಾಗುತ್ತೇವೆ. ನಮ್ಮೊಂದಿಗೆ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ. ಶ್ರೀ ಪರಂಜ್ಯೋತಿ ಶರಣಂ. ಈಗ ನಮ್ಮ ಮುಂಬರುವ ಕಾರ್ಯಕ್ರಮಗಳನ್ನು ನೋಡೋಣ. ಪ್ರತಿದಿನ ಬೆಳಗ್ಗೆ 11:50ರಿಂದ 12:10ರವರೆಗೆ ಶ್ರೀ ಪರಂಜ್ಯೋತಿ ಆಲಯ ದರ್ಶನ ಭಗವತ್ ಬಾಂಧವ್ಯ ಪೂಜೆಯನ್ನು ಶ್ರೀ ಪರಂಜ್ಯೋತಿ ಏಕತ್ವ ಸಂಘ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರವಾಗಲಿದೆ. ಈ ಪೂಜೆಯಲ್ಲಿ ಭಾಗವಹಿಸಿ ಸಂಪೂರ್ಣ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಮಾರ್ಚ್ 28ನೇ ತಾರೀಕು ಶ್ರೀ ಅಮ್ಮಾ ಭಗವಾನರ ಮುಕ್ತಿ ಮೋಕ್ಷ ಯಜ್ಞವಿರುತ್ತೆ ಬೆಳಗ್ಗೆ 10:30 ಗಂಟೆಗೆ. ಈ ಮುಕ್ತಿ ಮೋಕ್ಷ ಯಜ್ಞದಲ್ಲಿ ಶ್ರೀ ಭಗವಾನರು ನೇರವಾಗಿ ನಮ್ಮೊಂದಿಗೆ ಸಂಭಾಷಿಸ್ತಾರೆ ಮತ್ತು ಜ್ಞಾನವನ್ನು ಪ್ರಸಾದಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನಿಮ್ಮ ಹತ್ತಿರದ ಸೇವಕರನ್ನು ಅಥವಾ ಸತ್ಸಂಗ ಕೇಂದ್ರವನ್ನು ಭೇಟಿ ಕೊಡಬಹುದು. ಏಪ್ರಿಲ್ 24ರಿಂದ 30ರವರೆಗೆ ಏಕಂ ಕ್ಷೇತ್ರದಲ್ಲಿ ಏಕಂ ಮುಕ್ತಿ ಉತ್ಸವವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನಿಮ್ಮ ಹತ್ತಿರದ ಸತ್ಸಂಗ ಕೇಂದ್ರವನ್ನಾಗಲಿ ಅಥವಾ ಸೇವಕರನ್ನಾಗಲಿ ಭೇಟಿ ಮಾಡಬಹುದು. ಪ್ರತಿ ಭಾನುವಾರ ಬೆಳಗ್ಗೆ 10:30ರಿಂದ 12ರವರೆಗೆ ಏಕಂ ಕ್ಷೇತ್ರ ದರ್ಶನವಿರುತ್ತೆ. ಈ ದರ್ಶನಕ್ಕೆ ಮುಂಚಿತವಾಗಿಯೇ ನೀವು ನೋಂದಾಯಿಸಿಕೊಳ್ಬೇಕಾಗತ್ತೆ. ಇದರ ಸಂಪೂರ್ಣ ಲಾಭವನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಏಪ್ರಿಲ್ 4ನೇ ತಾರೀಕು ಸಂಜೆ 5ರಿಂದ 8:30 ತನಕ ಇಂಟೆಲಿಜೆನ್ಸ್ ಮ್ಯಾನಿಫೆಸ್ಟ್ ಪ್ರಕ್ರಿಯೆಯನ್ನು ಶ್ರೀ ಪ್ರೀತಾಜಿಯವರು ನಡೆಸ್ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನಿಮ್ಮ ಹತ್ತಿರದ ಸತ್ಸಂಗ ಕೇಂದ್ರವನ್ನಾಗಲಿ ಅಥವಾ ಸೇವಕರನ್ನಾಗಲಿ ನೀವು ಭೇಟಿ ಮಾಡಬಹುದು.